ಆಸ್ತಿಗೋಸ್ಕರ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಕೋರ್ಟ್ಗೆ ಅಲ್ದು ಸಾಯ್ತಾ ಇದಾರಲ್ಲ ಅಂತವ್ರು ಈ ವಿಡಿಯೋ ನೋಡ್ಬೇಕು. ಪ್ರಕೃತಿ ಮುಂದೆ ಯಾವ್ದು ಅಲ್ಲ, ಇದು ಯಾವ್ದೋ AI ಕ್ರಿಯೇಟರ್ ಅಲ್ಲ, ಇದು ವಾಸ್ತವ ಇವತ್ತು ನಡೆದಿರೋ ಅಂತ ಒಂದು ಘಟನೆ. ಇದು ಬಂದು ನೇಪಾಳದಲ್ಲಿ ನುವಾಕೋಟ್ ಜಿಲ್ಲೆ ಅಂತ ಇದೆ. ಅಲ್ಲಿ ಒಂದು ಪ್ರವಾಹ ಬಂದಿದೆ. ಯಾವ ಮಟ್ಟಕ್ಕೆ ಬಂದಿದೆ ಅಂತ ಅಂದ್ರೆ ಬೋಟೆಕೋಶಿ ಮತ್ತು ತ್ರಿಶೂಲ್ ಅಂತ ಎರಡು ನದಿಗಳು ಬರುತ್ತೆ. ಈ ನದಿಗಳು ನೀರು ತುಂಬಿ ದುಂಗೆ ಬಜಾರ್ ಮತ್ತು ದೇವಿಘಾಟ್ ಅಂತ ಎರಡು ಪ್ರದೇಶ ಬರುತ್ತೆ. ಅಲ್ಲಿ ಆ ಪ್ರದೇಶದಲ್ಲಿ ಇರುವಂತ ಊರ್ನ ಫುಲ್ಲು ಸರ್ವನಾಶ ಮಾಡಿರುವಂತದ್ದು. ಇಲ್ಲಿರೋ ಎಲ್ಲಾರ್ನೂ ದೇವ್ರು ಕಾಪಾಡ್ಲಿ, ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಮಾತ್ರ ಕೇಳ್ಕೋಬಹುದು ಅಷ್ಟೇ. ನೀವಲ್ಲಿ ಮನೆಗಳನ್ನ ನೋಡಕ್ಕೆ ಆಗಲ್ಲ, ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಯಾವ ಕಾರು ಇಲ್ಲ, ಯಾವ ಬಂಗ್ಲೆ ಇಲ್ಲ, ಮನುಷ್ಯರುಗಳನ್ನೇ ಬಿಟ್ಟಿಲ್ಲ, ಎಲ್ಲಾರ್ನೂ ಕೊಚ್ಕೊಂಡು ಹೋಗಿದೆ. ಇಲ್ಲಿ ಇವಾಗ ಪ್ರೆಸೆಂಟ್ ಆಗ್ತಾ ಇರುವಂತ ದೃಶ್ಯಗಳಿದು. ಇಲ್ಲಿ ಪ್ರದೇಶದ ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಹೆಲಿಕಾಪ್ಟರ್ ಅಲ್ಲಿ ಬಂದು ಜನಗಳನ್ನ ಸೇವ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು. ಎಷ್ಟೋ ಜನನ ಉಳಿಸಿದ್ದಾರೆ, ಎಷ್ಟೋ ಜನನ ನೀರಲ್ಲಿ ತೇಲ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಸಿಕ್ಕೇ ಇಲ್ಲ ಇನ್ನು. ಆ ಒಂದು ಮಟ್ಟಕ್ಕೆ ಇವತ್ತು ನೇಪಾಳಲ್ಲಿ ಆಗ್ತಾ ಇರುವಂತ ಒಂದು ಕತೆ. ನೇಪಾಳ ಜನಗಳು ಎಷ್ಟು ಕಷ್ಟ ಬೀಳ್ತಿದ್ದಾರೆ ನೋಡಿ. ಅವ್ರಿಗೆ ಇವಾಗ ಇರ್ಲಿಕ್ಕೆ ಮನೇನೂ ಇಲ್ಲ, ಅವರು ಸಂಪಾದನೆ ಮಾಡಿರುವಂತ ಹಣನೂ ಇಲ್ಲ, ಆಸ್ತಿನೂ ಇಲ್ಲ, ತಿನ್ನಕ್ಕೂ ಇಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಇನ್ನೂ ಕೆಲವರು ಮನೆ ಒಳಗಡೆ ಎಲ್ಲ ಇದ್ರೂ ಕೂಡ ಜಗಳ ಆಡ್ಕೊಂಡು ಇದು ನನ್ನ ಆಸ್ತಿ, ಇದು ನನ್ನ ಮನೆ, ಇದು ನನ್ನ ಸೈಟು ಅಂತ ಕಿತ್ತಾಡ್ಕೊಂಡು ನೆಮ್ಮದಿ ಇಲ್ದಿರೋ ಒಂದು ಜೀವನನ ಕಳೀತಾ ಇದ್ದಾರೆ. ಅಂತವ್ರಿಗೆ ಇದೊಂದು ವಿಡಿಯೋ ಉದಾಹರಣೆ. ಎಷ್ಟೋ ಜಡ್ಜ್ಗಳು ಎಷ್ಟೋ ಕೇಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ರಿ ಅಂದ್ರೂ ಮಾಡ್ಕೊಳ್ಳೋದಿಲ್ಲ. ನನ್ಗೆ ಅಷ್ಟು ಲಕ್ಷ ಬೇಕು, ನನ್ಗೆ ಇಷ್ಟು ಲಕ್ಷ ಬೇಕು, ಇಲ್ಲ ಆ ಪ್ರಾಪರ್ಟಿ ನಂದು, ಇದು ಇವ್ರು ಬಂದು ಸೈನ್ ಹಾಕ್ಬೇಕು. ಇದೇ ರಾಮಾಯಣ ಆಗ್ಬಿಡುತ್ತೆ ಬೆಳಿಗ್ಗೆ ಇದ್ರೆ. ನೋಡಿ, ನಿಮ್ಮ ಜನಗಳ ಹತ್ರ ನೀವೇ ಕುತ್ಕೊಂಡು ಮಾತಾಡಿದ್ರೆ ಕೋರ್ಟ್ಗೆ ಹೋಗೋದೊಂದು ನೆಸೆಸಿಟಿನೇ ಇರಲ್ಲ. ಈ ಕೋರ್ಟ್ಗೆ ಹೋಗಿ ಅಲಿತಾ ಕೂತ್ಕೋತಾರಲ್ಲ ವರ್ಷಗಟ್ಟಲೆ, 5 ವರ್ಷ 10 ವರ್ಷ ಯಾಕೆ ಬೇಕು? ಈ ಫಸ್ಟ್ ಆಫ್ ಆಲ್ ಮನುಷ್ಯದು ಮನಸ್ಥಿತಿ ಚೇಂಜ್ ಆಗಬೇಕು. ನಿಮ್ಮಲ್ಲಿ ಎಷ್ಟು ದುಡಿತಿರೋ ಅಷ್ಟಕ್ಕೆ ಮಾತ್ರ ಜೀವನನ ಕಟ್ಕೊಡಿ. ಹೆಚ್ಚಿಗೆ ನೀವು ಆಸೆ ಪಡಕ್ ಹೋಗ್ತಿರಲ್ಲ, ಅದರಿಂದನೇ ಇವೆಲ್ಲ ಆಗೋದು. ಕೇಸು, ಕೋರ್ಟು, ಕಚೇರಿ, ನೆಮ್ಮದಿ ಹಾಳು, ಇಲ್ಲದೆ ಇರೋ ಕಾಯಿಲೆಗಳು, BP, ಶುಗರು, ಹಾರ್ಟ್ ಅಟ್ಯಾಕ್ಗಳು ಎಲ್ಲ ಆಗೋದು ನಿಮ್ಗೆ ಅತಿ ಆಸೆಯಿಂದ. ನೀವೆಷ್ಟು ದುಡಿತಿರೋ ಅಷ್ಟಕ್ಕೆ ಜೀವನ ಕಟ್ಕೊಂಡ್ರೆ ನಿಮ್ಗೆ ಯಾವ ರೋಗನೂ ಇರಲ್ಲ. ದೇವರು ಎಷ್ಟು ಆಯಸ್ಸು ಬರ್ದಿರ್ತಾರೋ ಅಲ್ಲಿ ತನಕ ನೀವು ಚೆನ್ನಾಗಿ ಬದುಕಿರ್ತೀರಿ, ಚೆನ್ನಾಗಿ ಬಾಳ್ತೀರಿ, ಒಳ್ಳೆ ಹೆಸರು ಗಳಿಸ್ತೀರಿ. ಅದನ್ನ ಬಿಟ್ಟು ಬೇರೆದೆಲ್ಲ ಮಾಡಕ್ ಹೋಗ್ತೀರಾ, ನೆಮ್ಮದಿ ಹಾಳು ಮಾಡ್ಕೋತೀರಾ. ನೋಡಿ, ಇವತ್ತಿನ ಪರಿಸ್ಥಿತಿ ಇಲ್ಲಿ ಹೆಂಗಾಗಿದೆ ಅಂದ್ರೆ, ಇಲ್ಲಿದ್ದಂತ ಮನೆ ನೀರಲ್ಲಿ ಕೊಚ್ಕೊಂಡು ಹೋಗಿದೆ, ಮನೆನೇ ಇಲ್ಲ. ಈಗ ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ನಿಮ್ಗೆ ಭೂಕಂಪ ಎಲ್ಲಾಗತ್ತೆ ಅಂತ ಯಾರಿಗಾದ್ರೂ ಹೇಳ್ಬಿಟ್ಟೆ ಆಗುತ್ತಾ? ಭೂಕಂಪ ಆಗ್ಬೇಕಾದ್ರೆ ಕೂತಿರೋ ಜಾಗದಲ್ಲಿ, ನಿಂತಿರೋ ಜಾಗದಲ್ಲೇ ಮನೆ ಅಲ್ಲಾಡಿ ಭೂಕಂಪ ಆಗಿ ನೆಲ ಕುಸಿದು ಜನ ಸತ್ತೋಗಿರೋಂಥದ್ದು ಉದಾಹರಣೆಗಳು ಬೇಜಾನಿದೆ. ದಯವಿಟ್ಟು ಈ ವಿಡಿಯೋ ನೋಡಾದ್ರೂ ಸ್ವಲ್ಪ ಜನ ಚೇಂಜ್ ಆಗಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಆಗ್ತಾ ಇರೋದು. ಮನಸ್ಥಿತಿಗಳನ್ನ ಚೇಂಜ್ ಮಾಡ್ಕೊಂಡು ಒಳ್ಳೇದೊಂದು ಜೀವನ ಕೊಟ್ಟಿದ್ದಾರೆ ದೇವರು. ಆ ಜೀವನನ ಚೆನ್ನಾಗಿ ಎಂಜಾಯ್ಮೆಂಟ್ ಇಂದ ಖುಷಿಯಾಗಿ ಜೀವನ ಕಳೀರಿ. ಇವತ್ತಿನ ಟೈಮ್ ನಿಮ್ದು, ನಾಳೆ ಟೈಮ್ ಯಾರ್ದೋ ಇನ್ನೊಬ್ರದ್ದು ಇರುತ್ತೆ.